ವೈಷ್ಣವಿ ಮೆಡಿಕೇರ್ ಟ್ರಸ್ಟ್ 15 ವರ್ಷಗಳ ಹಿಂದೆ ಕೇವಲ ಒಬ್ಬ ರೋಗಿಯಿಂದ ಆರಂಭವಾದ ವೈಷ್ಣವಿ ಮೆಡಿಕೇರ್ ಟ್ರಸ್ಟ್ ಇಂದು 5 ಘಟಕಗಳ ಮೂಲಕ 160ಕ್ಕೂ ಹೆಚ್ಚು ರೋಗಿಗಳ ಆರೈಕೆ ಮಾಡುತ್ತಿದೆ. ಪ್ರೀತಿ, ಪ್ರೇಮ, ವಾತ್ಸಲ್ಯದ ಸೇವೆಯಿಂದ ಜನಜನಿತವಾಗಿರುವ ಈ ವೈದ್ಯ ಸೇವಾ ಕೇಂದ್ರದ ಯಶೋಗಾಥೆಯನ್ನು ಕೇಳೋಣ, ನೋಡೋಣ ಬನ್ನಿ. ತಮ್ಮದೇ ಕೆಲಸ ಕಾರ್ಯಗಳಲ್ಲಿ ಮುಳುಗಿರುವ ಇಂದಿನ ಪೀಳಿಗೆ ಅನಾರೋಗ್ಯದಿಂದ ಬಳಲುತ್ತಿರುವ ಹಿರಿಯರನ್ನು ನೋಡಿಕೊಳ್ಳಲು ಅಗತ್ಯವಾದ ವೈದ್ಯ ಸೌಲಭ್ಯಗಳನ್ನು ಅವರ ದಿನನಿತ್ಯದ ಕೆಲಸಗಳಾದ ಶೌಚ, ಸ್ನಾನ, ಊಟ, ವೈದ್ಯಕೀಯ ನೆರವು ಇಷ್ಟೆಲ್ಲವೂ ಒಂದೇ ಸೂರಿನಡಿ ಲಭಿಸುತ್ತದೆಯೇ ಎಂಬ ಬೃಹದಾಕಾರದ ಪ್ರಶ್ನೆಗೆ ಉತ್ತರವೇ ಈ ವೈಷ್ಣವಿ ಮೆಡಿಕೇರ್ ಸಂಸ್ಥೆ. ನಮಸ್ತೆ, ನಾನು ಕಾವ್ಯ. ಏನಾಗಿತ್ತು ನಿಮಗೆ? ಆಕ್ಸಿಡೆಂಟ್. ಯಾವಾಗ? 5 ಇಯರ್ಸ್ ಆಯ್ತು. ಈಗ ಹೇಗಿದ್ದೀರಾ? ನಾರ್ಮಲ್. ವೈಷ್ಣವಿ ಮೆಡಿಕೇರ್ ಟ್ರಸ್ಟ್ ಅಲ್ಲಿ ಸರ್ವಿಸ್ ಎಲ್ಲ ಚೆನ್ನಾಗಿದೆಯಾ? ಸೂಪರ್. ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ? ಸ್ಟಾಫ್ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರಾ? ತುಂಬಾ. ನಿಮ್ಗೆ ಏನು ಅನ್ಸುತ್ತೆ ಹೇಳಿ? ಪರ್ಫೆಕ್ಟ್. My name is Brahma. I had a small clot on the right side. I was admitted to the Vaishnavi Medicare home in the month of June. Coming here, I took a treatment and within 6 months I am able to walk now. And regarding the services are excellent quality. They take care of everything. ನುರಿತ ವೈದ್ಯರ, ದಾದಿಯರ, ಹುಡುಗಿಯರ ನಿರಂತರ ಸೇವೆ ಲಭಿಸುತ್ತಿರುವುದರಿಂದ ವೈಷ್ಣವಿ ಈಗ ಎಲ್ಲರಿಗೂ ಅಚ್ಚುಮೆಚ್ಚು. ವೈಷ್ಣವಿಯ ಸೂತ್ರಧಾರರಾದ ಶ್ರೀಮತಿ ಮಂಜುಳಾ ಶ್ರೀಧರ್ ಅವರ ಸಂಕಲ್ಪ ಶಕ್ತಿಯ ಫಲವೇ ವೈಷ್ಣವಿ ಉದಯಕ್ಕೆ ಕಾರಣ. ತಮ್ಮ ಪತಿ ಶ್ರೀಧರ್ ಅವರಿಗೆ ಅವರು ಮಾಡುತ್ತಿದ್ದ ಅಪರಿಮಿತ ಸೇವೆಯೇ ಸ್ಫೂರ್ತಿ. ಕೇಂದ್ರವನ್ನು ನಡೆಸಲು ಅಗತ್ಯವಾದ ತಿಳುವಳಿಕೆಯನ್ನು ಪಡೆಯಲು ಇಂತಹ ಅನೇಕ ಸಂಸ್ಥೆಗಳಿಗೆ ಮಂಜುಳಾ ಭೇಟಿ ನೀಡಿದರು. ಹಾಂಗ್ಕಾಂಗ್ನಲ್ಲಿ ನಡೆದ ಎಂಡ್ ಆಫ್ ಲೈಫ್ ಕೇರ್ ಕುರಿತು ನಡೆದ ಕಾರ್ಯಾಗಾರದಲ್ಲಿ ಭಾಗವಹಿಸಿ ತಮ್ಮ ಅರಿವನ್ನು ಹಿಗ್ಗಿಸಿಕೊಂಡರು. ಹೀಗೆ ಶುರುವಾದ ವೈಷ್ಣವಿಯ ಮೊದಲ ರೋಗಿ ಶ್ರೀ ರಾಜಾರಾಮ್. ಹಿರಿಯ ಕಲಾವಿದೆ ಲೀಲಾವತಿಗೆ ವೈಷ್ಣವಿಯ ಸೇವೆ ಸಂದಿದೆ. My name is Smita Vinod and my husband Vinod Kumar has been admitted here in Vaishnavi. I should say there is a lot of positive atmosphere in this particular center, and the care that has been given to my husband is really praiseworthy, and overall the experiences Vaishnavi has been very good, and compared to other places even the charges are very competitive. So according to me this place here is one of the best, where you get good services, personal touch, there's empathy and a feel good factor with a lot of positive vibes within the people. And of course I have to mention about Manjula ma'am, who is doing a great service, and her success is basically due to the people who is working with her. So great teamwork. I've seen a lot of positive changes in my husband also after coming here. ಅವರ ಸೇವೆಗೆ ನರ್ಸ್, ಆಯಾ, ವಾರ್ಡ್ ಬಾಯ್ ಹೀಗೆ 30ಕ್ಕೂ ಹೆಚ್ಚು ಉದ್ಯೋಗಿಗಳು ಇಲ್ಲಿ ಇದ್ದಾರೆ. ಜೊತೆಗೆ ತಮ್ಮ ಮನೆಯಲ್ಲಿಯೇ ಇದ್ದು ಇವರ ಸೇವೆ ಪಡೆಯ ಬಯಸುವ ಹಿರಿಯರ ನೆರವಿಗೆಂದೇ 180ಕ್ಕೂ ಹೆಚ್ಚು ಯುವಕ ಯುವತಿಯರು ನಿಯೋಜಿತಗೊಂಡಿದ್ದಾರೆ. ಇವರೆಲ್ಲ ನಾನಾ ಕಡೆಗಳಿಂದ ಬಂದವರಾಗಿದ್ದಾರೆ. ಹಳ್ಳಿಗಳಲ್ಲಿ ಕೆಲಸವಿಲ್ಲದೆ ನಿರಾಶರಾಗಿ ಕುಳಿತಿದ್ದ ಅನೇಕ ಹುಡುಗಿಯರಿಗೆ ವೈಷ್ಣವಿ ಉದ್ಯೋಗ ನೀಡಿ ಅವರನ್ನು ಸ್ವಾವಲಂಬಿಯಾಗುವಂತೆ ಮಾಡುತ್ತಿದೆ. ಇವರಿಗೆಲ್ಲ ಸೂಕ್ತವಾದ ತರಬೇತಿ ನೀಡಿ ಸೇವೆಗೆ ಕಳುಹಿಸಲಾಗುತ್ತದೆ. ತಜ್ಞ ವೈದ್ಯರ ತಂಡದ ನೆರವಿದೆ. ಇವರಿಗೆ ಸ್ಕಿನ್ ಪ್ರಾಬ್ಲಮ್ ಆಗಿದೆ. ಆಮೇಲೆ ಡಾಕ್ಟರ್ ಎಲ್ಲ ಅಡ್ವೈಸ್ ತೊಗೊಂಡು ಅವ್ರ ಮನೆಗೆ ಹೋಗಿ ಅವರೆಲ್ಲ ಹೇಳಿದರು. ಅವ್ರ ಕಡೆದವರೆಲ್ಲ ಬಂದು ಇವಾಗ ಹೇಳ್ತಾ ಇದ್ದಾರೆ ಈ ವೈಷ್ಣವಿ ಮೆಡಿಕಲ್ ಟ್ರಸ್ಟಿಂದ ಅವರು ಇವಾಗೆಲ್ಲ ಇಂಪ್ರೂವ್ ಆಗಿದ್ದಾರೆ ಅಂತ. ಫಿಸಿಯೋಥೆರಪಿ, ಮಾನಸಿಕ ಸಲಹೆ, ಡಯಾಲಿಸಿಸ್ ಅಗತ್ಯವಿರುವ ರೋಗಿಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬರುವ ಆಂಬ್ಯುಲೆನ್ಸ್ ಸೇವೆ ಸಂಸ್ಥೆಯ ಇತರ ಚಟುವಟಿಕೆಗಳು. ಅಂಕಲ್ ಹೇಗಿದ್ದೀರಾ? ಅಂಕಲ್ ಚೆನ್ನಾಗಿದ್ದೀರಾ? ಕಾಫಿ ಅಂಕಲ್, ಕಾಫಿ ಎಲ್ಲ ಅಷ್ಟು ಆಯ್ತಾ? ಡಾಕ್ಟರ್ ಶ್ರೀಕೃಪಾ ಅವರು ವೈಷ್ಣವಿಯ ಬೆನ್ನೆಲುಬು. ಸದಾ ಇಲ್ಲಿನ ರೋಗಿಗಳ ಯೋಗಕ್ಷೇಮ ನಿರತರು. ತನ್ನದೇ ಸ್ವಂತ ಆಂಬ್ಯುಲೆನ್ಸ್ ಹೊಂದಿರುವ ವೈಷ್ಣವಿ ತಮ್ಮ ಸಂಸ್ಥೆಯ ರೋಗಿಗಳಿಗಷ್ಟೇ ಅಲ್ಲದೆ
ಯಾರಿಗೆ ತುರ್ತು ಪರಿಸ್ಥಿತಿಯಲ್ಲಿ ಬೇಕಾದರೆ ಆಂಬ್ಯುಲೆನ್ಸ್ ಸೇವೆ ನೀಡುತ್ತದೆ. ಹಾಗೆಯೇ ವಿಧಿವಶವಾದ ಜೀವಕ್ಕೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ, ಮನೆಯಲ್ಲಿಯೇ ಇದ್ದರೆ ಐಸ್ ಪಾಕ್ ಸೇವೆಯನ್ನು ಒದಗಿಸುತ್ತದೆ. ಉಚಿತ ಸೇವೆಯಾದ ಇವುಗಳೊಂದಿಗೆ ಮತ್ತೊಂದು ವಿಶೇಷ ಸೇವೆಯು ವೈಷ್ಣವಿಯ ಹೆಗ್ಗಳಿಕೆ. ಅಂತ್ಯ ಸಮಯ ಸಮೀಪಿಸುತ್ತಿರುವ ರೋಗಿಗಳ ಮನೆಯವರಿಗೆ ವಿಷಯ ತಲುಪಿಸಿ ತಮ್ಮ ಪ್ರೀತಿ ಪಾತ್ರರೆಲ್ಲರೂ ತನ್ನ ಸುತ್ತ ಇರುವುದನ್ನು ನೋಡಿ ಕೊನೆಯುಸಿರು ಎಳೆಯುವ ರೋಗಿಗಳ ಸಂಖ್ಯೆ ಹಲವಾರು. ಅನಿವಾರ್ಯ ಸಂದರ್ಭಗಳಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವೈಷ್ಣವಿ ರೋಗಿಗಳ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ ನಿದರ್ಶನಗಳಿವೆ. ನಮಸ್ತೆ, ನನ್ನ ಹೆಸರು ಪೂಜಾ ಅಂತ. ನಾನಿಲ್ಲಿ ಕಳೆದ 9 ವರ್ಷದಿಂದನೂ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೀನಿ. ವೈಷ್ಣವಿ ಮೆಡಿಕೇರ್ ಟ್ರಸ್ಟ್ ಅಂದರೆ ಇದೊಂದು ನಮ್ಮದು ಕೇರಿಂಗ್ ಫ್ಯಾಮಿಲಿ ಥರ. ಇಲ್ಲಿ ಬರೋ ಪ್ರತಿಯೊಂದು ಪೇಷಂಟ್ಗಳು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿರ್ತಾರೆ. ಫಸ್ಟ್ ನಾವು ಅವರಿಗೆ ಕೊಡಬೇಕಾದ ಟ್ರೀಟ್ಮೆಂಟ್ ಅಂದರೆ ಉತ್ಸಾಹ ತುಂಬೋದು, ಅವ್ರಿಗೆ ಧೈರ್ಯ ತುಂಬೋದು, ಏನೂ ಆಗಿಲ್ಲ, ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳೋದು. ಟ್ರೀಟ್ಮೆಂಟ್ ಅಂತ ಬಂದರೆ ಇಲ್ಲಿ ಎಲ್ಲ ಥರ ಪೇಷಂಟ್ಗಳು ಇದ್ದಾರೆ. ಕ್ಯಾನ್ಸರ್ ಪೇಷಂಟ್, ಸ್ಟ್ರೋಕ್ ಪೇಷಂಟ್, ಫ್ರ್ಯಾಕ್ಚರ್, ಪ್ರತಿಯೊಂದು ಪೇಷಂಟು ಇದ್ದಾರೆ ನಮ್ಮ ಹತ್ರ. ಅವ್ರವ್ರಿಗೆ ಯಾವ ರೀತಿ ಅವ್ರ ತಕ್ಕಂಥ ಟ್ರೀಟ್ಮೆಂಟ್ಗಳನ್ನ ನಮ್ಮ ಡಾಕ್ಟ್ರು ಕೃಪಾ ಮೇಡಮು ಕೊಡ್ತಾರೆ. ಯಾವುದೇ ರೀತಿ ಕೊರತೆ ಏನೂ ಇಲ್ಲ, ಎಲ್ಲನೂ ತುಂಬ ಚೆನ್ನಾಗಿದೆ. ಇಲ್ಲಿ ಫುಡ್ ಆಗಲಿ ಎಲ್ಲ ಪೇಷಂಟ್ ಮನೆಯವರು ರಿಲೇಟಿವ್ಸ್ ಕೂಡ ನಮ್ಗೆ ಒಳ್ಳೆ ರೀತಿಯಲ್ಲಿ ಫೀಡ್ಬ್ಯಾಕ್ ಕೊಡ್ತಾರೆ. ಸರ್, ನನ್ನ ಹೆಸರು ಸರಸ್ವತಮ್ಮ ಅಂತೇಳಿ. ನಾನಿಲ್ಲಿ 10 ವರ್ಷದಿಂದ ಅಡುಗೆ ಮಾಡ್ತಾಯಿದ್ದೀನಿ ಸರ್. ಅಜ್ಜಿ, ಕಾಫಿ ಕುಡಿತೀರಾ? ಕುಡಿತೀರಾ? ಹಾಂ, ನಮಸ್ಕಾರ. ನನ್ನ ಹೆಸರು ಆಶಾ ಅಂತ. ನಾನಿಲ್ಲಿ ಅಟೆಂಡರ್ ಕೆಲಸ ಮಾಡ್ತಾ ಇರೋದು. ಸುಮಾರು 12 ವರ್ಷದಿಂದ ಮಾಡ್ತಾಯಿದ್ದೀನಿ. ಅಜ್ಜಿಗೆ ಆಕ್ಸಿಜನ್ ಪ್ರಾಬ್ಲಮ್ ಇದೆ. 24 ಗಂಟೆ ಆಕ್ಸಿಜನಲ್ಲಿದ್ದಾರೆ. ಅವ್ರಿಗೆ ನಮ್ಮ ಡಾಕ್ಟ್ರು ಏನು ಹೇಳಿದ್ದಾರೆ ಅದೇ ಥರ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ವರ್ಷದ 365 ದಿನವೂ ಸೇವೆ ಸಲ್ಲಿಸುತ್ತಿರುವ ವೈಷ್ಣವಿಗೆ ಅನೇಕ ಸಹಾಯ ಹಸ್ತಗಳು ನೆರವಾಗಿವೆ. ಮೊದಲಿಗೆ ವೈಷ್ಣವಿಗೆ ತಮ್ಮ ಮನೆಗಳನ್ನು ಬಾಡಿಗೆಗೆ ನೀಡಿರುವ ಮನೆ ಮಾಲೀಕರು, ದಿನವೂ ತ್ಯಾಜ್ಯ ಸಂಗ್ರಹಿಸುವ ಪೌರ ಕಾರ್ಮಿಕರು, ಹಾಲು, ದಿನಸಿ, ತರಕಾರಿ ಪೂರೈಸುವವರು, ಔಷಧ ಸಾಮಗ್ರಿಗಳು ಮತ್ತು ಡೈಪರ್ಗಳನ್ನು ಒದಗಿಸುವ ಸಂಸ್ಥೆಗಳವರು, ಹೀಗೆ ಹಲವಾರು ಜನರು ವೈಷ್ಣವಿಯ ಕಾರ್ಯಕ್ಷಮತೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನೆರವು ನೀಡುತ್ತಿದ್ದಾರೆ. ಇವರಿಗೆಲ್ಲ ವೈಷ್ಣವಿ ಧನ್ಯವಾದ ಅರ್ಪಿಸುತ್ತಿದೆ. ನನ್ನ ಮಗ ದಿಲೀಪ್ ಅಂತ. ಇವನು 2023ನಲ್ಲಿ ಮೇ 10th ಡ್ಯೂಟಿಯಿಂದ ಬರೋವಾಗ 2 ವೀಲರ್ ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿತ್ತು. ನಾವು ವೈಷ್ಣವಿ ಕರ್ಕೊಂಬಂದ್ವಿ. ವೈಷ್ಣವಿನಲ್ಲಿ ನಮ್ಮ ಮೇಡಮ್ ಆಮೇಲೆ ಕಿರಣ್ ಸಾರು ಎಲ್ಲ ಭಾಳ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಅಡ್ಮಿಷನ್ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ನಮ್ಮ ಮಾಲ್ತೇಶು, ಸೌಮ್ಯ ಮೇಡಮು ಎಲ್ಲ ಚೆನ್ನಾಗಿ ದೇ ಆರ್ ಟೇಕಿಂಗ್ ವೆರಿ ಗುಡ್ ಕೇರ್. ಥಿಂಕ್ ವಿ ವಿಶ್ ದೆಮ್ ಆಲ್ ದಿ ಬೆಸ್ಟ್. 2019-20 ಕೋವಿಡ್ ಪರಿಸ್ಥಿತಿಯನ್ನು ಹೆಚ್ಚು ವಿವರಿಸುವ ಅಗತ್ಯವಿಲ್ಲ. ಜನಜೀವನವೇ ಅಸ್ತವ್ಯಸ್ತಗೊಂಡ ಆ ಸಮಯದಲ್ಲಿ ಕುಟುಂಬದ ಒಬ್ಬ ಸದಸ್ಯರಿಗೆ ಅನಾರೋಗ್ಯವಾದರೂ ಹೆದರಬೇಕಾದ ಪರಿಸ್ಥಿತಿ. ಆಸ್ಪತ್ರೆಗಳಲ್ಲಿ ಪ್ರವೇಶವಿಲ್ಲ, ಹಾಸಿಗೆಗಳಿಲ್ಲ. ಮನುಷ್ಯರು ಒಬ್ಬರ ಮುಖ ಒಬ್ಬರು ನೋಡಲೇ ಭಯ. ಇಂಥ ಸಮಯದಲ್ಲಿ ವೈಷ್ಣವಿಯ ಒಳ ರೋಗಿಗಳ ಕುಟುಂಬ ಸದಸ್ಯರ ಬರುವಿಕೆಯನ್ನು ನಿರ್ಬಂಧಿಸಿ ವಿಡಿಯೋ ಕಾಲ್ ಮೂಲಕ ಅವರು ತಮ್ಮ ಮನೆಯವರನ್ನು ನೋಡುವ ವ್ಯವಸ್ಥೆ ಮಾಡಲಾಯಿತು. ರೋಗಿಗಳ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಕೃಪಾ ಅವರು ವೈಷ್ಣವಿಯಲ್ಲಿಯೇ ಅವರ ಆರೈಕೆ ಮಾಡಿ ಸಹಾಯ ಮಾಡುತ್ತಿದ್ದರು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರೀಕೃಪಾ MP ಅಂತ. ಐ ಹ್ಯಾವ್ ಡನ್ ಮೈ MBBS, ಆಮೇಲೆ ಡಿಪ್ಲೊಮಾ ಇನ್ ಫ್ಯಾಮಿಲಿ ಮೆಡಿಸಿನ್. ವೈಷ್ಣವಿ ಮೆಡಿಕೇರ್ ಟ್ರಸ್ಟಲ್ಲಿ ನಾನು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲರೂ ಇದನ್ನು ಓಲ್ಡ್ ಏಜ್ ಹೋಮ್ ಅಂತ ಅಂದ್ಕೊಂಡಿದ್ದಾರೆ, ಬಟ್ ಹಾಗಲ್ಲ. ಇಲ್ಲಿ ನಮ್ಮ ಚಿಕ್ಕ ಹುಡುಗರಿಂದ ಈಗ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ಕೋಮಾಲಿದ್ದು ಸ್ಟ್ರೋಕ್ ಆಗಿರೋ ಪೇಷಂಟ್ಸಿಂದ ಹಿಡಿದು ಅಂದರೆ 21 ವರ್ಷ ವಯಸ್ಸಿಂದ ಹಿಡಿದು 98 ವರ್ಷದ ಪೇಷಂಟ್ಗಳನ್ನ ನಾವಿಲ್ಲಿ ಕೇಟ್ರ್ ಮಾಡ್ತಾಯಿದ್ದೀವಿ. ಅವ್ರಿಗೇನಾದ್ರು ಮೇಜರ್ ಪ್ರಾಬ್ಲಮ್ಸ್ ಎಲ್ಲ ಇದ್ದಲ್ಲಿ ಯಾವ ಆಸ್ಪತ್ರೆಯಲ್ಲಿ ಯಾವ ಡಾಕ್ಟರ್ಸ್ಗೆ ಅಂತ ಹೇಳಿ ಆ ಕಡೆಗೆ ನಾವು ಕನ್ಸಲ್ಟೇಷನ್ಗೆ ಕಳಿಸ್ಕೊಟ್ಟು ಮತ್ತೆ ಕರ್ಕೊಂಡ್ಬಂದು ಅವ್ರ ಗೈಡೆನ್ಸಲ್ಲಿ, ಈಗ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ನೆಫ್ರಾಲಜಿಸ್ಟ್ ಹತ್ರ ಹೋಗಿರ್ತಾರೆ, ಎದೆ ಪ್ರಾಬ್ಲಮ್ ಇದ್ದರೆ ಪಲ್ಮನಾಲಜಿಸ್ಟ್ ಹತ್ರ ಹೋಗಿರ್ತಾರೆ. ಅವ್ರುಗಳು ಏನೇ ನಾವು ಗೈಡ್ ಮಾಡ್ತೀವೋ ಅದನ್ನೆಲ್ಲ ಫಾಲೋ ಮಾಡ್ತಾ ಇರ್ತೀವಿ. ನಮಗೆ ಪ್ರತಿನಿತ್ಯಗಳು ಬೆಳಗ್ಗೆ, ಮಧ್ಯಾಹ್ನ ಅಥವಾ ರಾತ್ರಿ ಯಾವುದೇ ಸಮಯದಲ್ಲಾಗಲಿ ಪೇಷಂಟ್ಗಳು ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ ಇಲ್ಲಿ ನರ್ಸ್ಗಳೆಲ್ಲನೂ ನಮಗೆ ಅಪ್ಡೇಟ್ ಮಾಡಿ ಹೇಳ್ತಾರೆ. ಎಮರ್ಜೆನ್ಸಿ ಇದ್ದಾಗ ಬಂದು ನಾವು ಚೆಕ್ ಮಾಡಿಬಿಟ್ಟು ಅವ್ರಿಗೆ ಯಾವ ಟೈಮಲ್ಲಿ ಏನು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕೋ ಅದನ್ನು ಮಾಡಿ ಆದಷ್ಟು ಅವ್ರಿಗೆ ಆಸ್ಪತ್ರೆಗಳಿಗೆ ಪದೇ ಹೋಗೋದನ್ನು ನಾವು ತಡೆಗಟ್ತೀವಿ. ನನಗೆ ತುಂಬ ತೃಪ್ತಿ ಕೊಟ್ಟಂತಹ ಕೆಲಸ ಅಂದರೆ ವೈಷ್ಣವಿ ಮೆಡಿಕೇರಲ್ಲಿ ವರ್ಕಿಂಗ್ ಹಿಯರ್ 24/7 ಎನಿ ಟೈಮ್
ಕಾಲ್ ಕಮ್ಸ್ ನಾನು ಎಲ್ಲ ಪೇಷಂಟ್ಗಳನ್ನೂ ಅಟೆಂಡ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಕಾರ್ಯಕ್ಷಮತೆ ಇದ್ದರೂ ಯಾವುದೇ ದೊಡ್ಡ ಸಂಸ್ಥೆಯಾದರೂ ಸಿಬ್ಬಂದಿ ವರ್ಗದ ಆಡಳಿತ ವರ್ಗದ ಕಾರ್ಯಗಳಲ್ಲಿ ಎಡವುವುದು ಸಹಜ. ಆಗೀಗ ವೈಷ್ಣವಿಯಿಂದ ಹಲವಾರು ತಪ್ಪುಗಳಾಗಿರುವುದೂ ಉಂಟು. ಇವೆಲ್ಲವನ್ನೂ ಮೀರಿ ದಕ್ಷತೆಯನ್ನು ಎಲ್ಲ ಕಾರ್ಯಗಳಲ್ಲಿ ಕಾಪಾಡಿಕೊಂಡು ಸಂಸ್ಥೆಯನ್ನು ಮುನ್ನಡೆಸುವ ಆಶಯ, ಗುರಿ ಮಂಜುಳಾ ಶ್ರೀಧರ್ ಅವರದು. ಇವರು ಸುಧಾ ಬಾಲಚಂದ್ರ ಅಂತ ನಮ್ಮ ಪೇಷಂಟ್. ಇವರು ಸುಮಾರು ಒಂದು 3-4 ತಿಂಗಳಿಂದ ಇಲ್ಲೇ ಇದ್ದಾರೆ. ಇವ್ರಿಗೆ ಇಲ್ಲಿ ಬರಬೇಕಾದ್ರೆ ಡಯಾಲಿಸಿಸ್ ಪೇಷಂಟ್. ಇವ್ರನ್ನ ಮೆಡಿಸನ್ ಎಲ್ಲ ಡಾಕ್ಟ್ರು ರೆಫರ್ ಮಾಡಿರೋ ಥರ ಡೈಲಿ ಕೊಟ್ಕೊಂಬಂದಿದ್ದೀವಿ. ಸೊ ಇವಾಗ ಇವರು ತುಂಬ ರಿಕವರ್ ಆಗಿದ್ದಾರೆ. ಊಟ ಅವರೇ ಮಾಡ್ತಾರೆ, ಎದ್ದು ಕೂತ್ಕೊಳ್ಳೋಕ್ಕೆ, ಓಡಾಡೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಮೇಡಮ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಹೇಗಿದೆ? ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ. ಮೆಡಿಕಲ್ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ, ಸರ್ವಿಸ್ ತುಂಬ ಚೆನ್ನಾಗಿದೆ. ಇನ್ನು ಒಂದು ಏರಿಯಾ ಇಂಪ್ರೂವ್ ಆಗಬೇಕು, ಅದು ಫಿಸಿಯೋಥೆರಪಿ. ವೈಷ್ಣವಿ ಮೆಡಿಕೇರ್ ಸೆಂಟರ್ ಇದೊಂದು ಅತ್ಯುತ್ತಮವಾದ ಆರೈಕೆ ಕೇಂದ್ರ. ಇಲ್ಲಿ ಕೌನ್ಸೆಲಿಂಗ್ ಮಾಡಲು ನಾನು ಅನೇಕ ಬಾರಿ ಅಲ್ಲಿಗೆ ಹೋಗ್ತಾ ಇರ್ತೇನೆ. ಇಲ್ಲಿ ವೈದ್ಯಕೀಯ ಸೌಲಭ್ಯ, ನರ್ಸಿಂಗ್ ಸೌಲಭ್ಯ, ಅತ್ಯುತ್ತಮ ಆಹಾರ ಮತ್ತು ಉಪಚಾರ ಇವೆಲ್ಲವೂ ಬಹಳ ಒಳ್ಳೆಯ ಮಟ್ಟದಲ್ಲಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ಅಫೋರ್ಡಬಲ್, ಅಂದರೆ ಎಲ್ಲ ವರ್ಗದ ಜನರಿಗೆ ಕೈಗೆಟುಕೋ ರೀತಿಯಲ್ಲಿದೆ. ಶುಚಿತ್ವಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ. ಈ ಒಂದು 15ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾನು ಮಂಜುಳಾ ಶ್ರೀಧರ್ ಮತ್ತು ಅವರ ಮಗ ಕಿರಣ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಇಷ್ಟೆಲ್ಲ ಸೇವೆಯ ರೂವಾರಿ ಮಂಜುಳಾ ಅವರಿಗೆ ಪ್ರಶಸ್ತಿ, ಗೌರವಗಳು ಹುಡುಕಿಕೊಂಡು ಬಂದಿವೆ. ಪತ್ರಿಕೆಗಳು, ಇತರ ಮಾಧ್ಯಮಗಳು ಸಂದರ್ಶನ ಮಾಡಿವೆ. ಮೆಚ್ಚುಗೆಯ ಧನ್ಯವಾದಗಳ ಮಹಾಪೂರವೇ ಹರಿಯುತ್ತಿದೆ. ಆದರೆ ಮಂಜುಳಾ, ಅದು ವೈಷ್ಣವಿ ತಂಡಕ್ಕೆ ಸಂದಿರುವ ಪ್ರೀತಿ, ಇದರಲ್ಲಿ ವೈದ್ಯರು, ಸೇವೆ ಸಲ್ಲಿಸುತ್ತಿರುವ ಹುಡುಗಿಯರು, ಸಹಕರಿಸುತ್ತಿರುವವರು ಇದ್ದಾರೆ ಎಂದು ವಿನಮ್ರದಿಂದ ಹೇಳುತ್ತಾರೆ. ಈ ಕಾರ್ಯದಲ್ಲಿ ಮಂಜುಳಾ ಶ್ರೀಧರ್ ಅವರ ಪುತ್ರ ಶ್ರೀ ಕಿರಣ್ ರವರು ಕೈ ಜೋಡಿಸಿ ವೈಷ್ಣವಿಯಲ್ಲಿ ನಾನಾ ಅಭಿವೃದ್ಧಿಯ ನಿಯಮಗಳನ್ನು ಜಾರಿಗೆ ತಂದು ಸಂಸ್ಥೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವುದಕ್ಕೆ ಸಹಾಯ ನೀಡಿದ್ದಾರೆ. 15 ವರ್ಷದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವೈಷ್ಣವಿಯ ಜೊತೆಗೆ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.